ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಗೀ ರೋಸ್ಟ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಭಾಳ ಟೇಸ್ಟಿಯಾಗಿರುತ್ತೆ. ಆಮೇಲೆ ರಸಮ್ಮು, ಬೇಳೆ ಸಾರು ಆ ಥರ ಎಲ್ಲ ಇರುವಾಗ ಅದಕ್ಕೆ ಜೊತೆ ಸೈಡ್ಸ್ಗೂ ಚೆನ್ನಾಗಿರುತ್ತೆ. ಅದು ಒಂದೊಂದು ಪೀಸ್ಗೂ ಚೆಂದ ಮಸಾಲೆ ಎಲ್ಲ ಹಿಡಿದು ಒಂದು ರೋಸ್ಟಾಗಿ ಸೂಪರಾಗಿರುತ್ತೆ. ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ. ಈಗ ಇದು ಗೀ ರೋಸ್ಟ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮಿಕ್ಸಿ ಜಾರ್ ತೊಗೊಳ್ಳಿ. 1 ಸ್ಪೂನು ಅಚ್ಕಾರದ ಪುಡಿ, ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ. 1 ಸ್ಪೂನು ಧನಿಯಾ ಪುಡಿ, ಆಮೇಲೆ 1 ಸ್ಪೂನು ಗರಂ ಮಸಾಲ, ಅದಾದಮೇಲೆ ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ 1 ಚಮಚ, ಜೊತೆಗೆ ಜೀರಿಗೆ ಪುಡಿ 1 ಚಮಚ ಹಾಕಬೇಕು, 1 ಸ್ಪೂನ್ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ ಇದಿಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ತೊಳೆದಿಟ್ಟಂಥ ಚಿಕನ್ನು ಸ್ಕಿನ್ ಔಟ್ ಮಾಡಿರೋದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ ನಂತರ ನಾವು ಈ ಮಸಾಲೆ ಮಾಡಿರ್ತೀವಲ್ಲ, ಗ್ರೈಂಡ್ ಮಾಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಈ ಥರ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೀರು ಮಾಡಬೇಡಿ. ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ, ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ರಸ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಇಡಿ ಅಷ್ಟೇ. ಇದು ಮಿಕ್ಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಹಿಂಗೆ ತಿಕ್ಕಾಗಿ ಇರಬೇಕು, ನೀರಂಗೆ ಆಗಬಾರ್ದು, ಗಟ್ಟಿಯಾಗಿ ಹಿಂಗಿರಬೇಕು. ಒಂದು ಸಲ ನೋಡ್ಕೊಂಬಿಡಿ ಅದಕ್ಕೇನೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತೇಳಿ. ಹಾಗೆ ಇರಲಿ ಅದು ಒಂದು 20 ಮಿನಿಟ್ಸು. ಅಷ್ಟರಲ್ಲಿ ಒಂದು ತವ ಇಟ್ಬಿಟ್ಟು ಬೆಣ್ಣೆ ಹಾಕಬೇಕು. ಬೆಣ್ಣೆ ಬಿಸಿ ಆಗಲಿ, ಆಗ ಚಂದ ಬಿಸಿ ಆಗಲಿ, ಆಗ ಹೆಚ್ಚಿಟ್ಟಂಥ ಈರುಳ್ಳಿನ ನಾನು ದೊಡ್ಡ ಸೈಜ್ದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಆ ಬೆಣ್ಣೆಲಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು, ಒಂದು ಕಲರ್ ಚೇಂಜ್ ಆಗುತ್ತೆ, ಹಂಗಾಗಬೇಕು. ಕಲರ್ ಚೇಂಜ್ ಆಗಿ ಬರ್ತಾ ಇರುತ್ತೆ ನೋಡಿ, ಈ ಥರ ಲೈಟ್ ಬ್ರೌನ್ ಕಲರ್ ಬರುತ್ತೆ. ಆಮೇಲೆ ಫ್ಲೇವರು ಬೆಣ್ಣೆಲಿ ಫ್ರೈ ಆಗೋದು ಚೆನ್ನಾಗಿ ಅನಿಸ್ತಿರುತ್ತೆ. ಅದಾದಮೇಲೆ ಈ ಮಿಕ್ಸ್ ಮಾಡಿಟ್ಟಂಥ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಟ್ಟಂಥ ಚಿಕನ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಸುತ್ತ ಅದನ್ನು ಸೆಟ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿ ಅದನ್ನು ಚೆನ್ನಾಗಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಸೆಟ್ ಮಾಡಿಬಿಡಿ. ಅದು ನೋಡಿ ಆ ಥರ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗ್ತದೆ. ಆಗ ಈಗ ಮುಚ್ಚಿಡಿ, ಒಂದು 5 ಮಿನಿಟ್ಸು ಮುಚ್ಚಿಡಿ, ಅದು ಬೇಯಲಿ ಚೆನ್ನಾಗಿ. ಈಗ ಇದನ್ನು ಉಲ್ಟಾ ಮಾಡಬೇಕು. ಆ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ. ಆ ಥರ ಎಲ್ಲವನ್ನು ಉಲ್ಟಾ ಮಾಡಿ, ಒಂದು ಸಲ ಉಲ್ಟಾ ಮಾಡಿಬಿಟ್ಟು ಮತ್ತೆ ಅದೇ ಥರ ಸೆಟ್ ಮಾಡಿ ಇಡಿ. ನೋಡಿ ಹಿಂಗೆ ಇಟ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಟ್ಟು ಆಗಲೂ ಒಂದು 3 to 4 ಮಿನಿಟ್ಸು ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಬೇಯೋದು ಎರಡೂ ಆಗುತ್ತೆ. ಈಗ ನೋಡಿ ಹಿಂಗೆ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಇದೆಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಆಗಿರುತ್ತೆ. ಆಮೇಲೆ ಒಂದೊಂದು ಚಿಕನ್ಗೂ ಒಂದೊಂದು ಪೀಸ್ಗೂ ಕೂಡ ಅದು ಚೆಂದ ಮಸಾಲೆ ಹಿಡಿದಿರುತ್ತೆ. ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಮುಚ್ಚಿಬಿಟ್ಟು ಹಾಗೆ ಡ್ರೈ ಮಾಡಿ ತೆಗೆದ್ರೆ ಅದ್ರ ಕಲರೇ ಹೀಗೆ ಚೇಂಜ್ ಆಗುತ್ತೆ ನೋಡಿ. ಈ ಥರ ಚೇಂಜ್ ಆಗುತ್ತೆ. ಹಿಂಗೆ ಚೇಂಜ್ ಆದಾಗ ಅದು ಫುಲ್ ಡ್ರೈ ಆಗುತ್ತೆ, ಅದು ಎಲ್ಲ ಮಸಾಲೆ ಎಲ್ಲ ಅದು ಕಂಟ್ಕೊಳ್ಳುತ್ತೆ. ಈಗ ಸರ್ವ್ ಮಾಡ್ಕೊಳ್ಳಿ. ಒಂದೊಂದು ಪೀಸು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ. ಇದನ್ನು ಅನ್ನದ ಜೊತೆಗೋ ಅಥವಾ ಬರೀ ಸೈಡ್ಸ್ಗೋಸ್ಕರ ಬೇಕಾದರೂ ಮಾಡ್ಕೊಳ್ಬೋದು. ಸೂಪರಾಗಿರುತ್ತೆ. ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.